ಜಿಗಣಿಯಲ್ಲಿ ಆಪರೇಷನ್ ಚಿರತೆಗೂ ಅಂದರೆ ಕೊನೆಗೂ ಕೂಡ ಸಕ್ಸಸ್ ಆಗಿದೆ. ರಣರೋಚಕ ಆಪರೇಷನ್ ಅದು. ಚಿರತೆ ಸೆರೆ ಹಿಡಿಯೋದು ಜನನಿಬಿಡ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಚಾರ ಖಂಡಿತವಾಗಿ ಆಗೋದಿಲ್ಲ. ಅದು ಕೂಡ ಬೆಂಗಳೂರಿನಲ್ಲಿ ಜಿಗಣಿ ಅಂತ ಏರಿಯಾದಲ್ಲಿ ಒಂದು ಚಿರತೆ ನುಗ್ಗುತ್ತೆ. ಅದನ್ನು ಹಿಡಿಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಕೊನೆಗೂ ಕೂಡ ರಣರೋಚಕ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಚಿರತೆ ಲಾಕಾದ ನಂತರದಲ್ಲಿ ಜನತೆ ಅಬ್ಬಾ ಕೊನೆಗೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರವಳಿಕೆ ಇಂಜೆಕ್ಷನ್ ಡಾಟ್ ಮಾಡಿದ್ರು ವೈದ್ಯರು. ರೂಮಿನ ಮಂಚದ ಕೆಳಗೆ ಸೇರಿತ್ತು ಚಿರತೆ. ಅರಣ್ಯ ಇಲಾಖೆ ವೈದ್ಯರು ಮತ್ತು ಪೊಲೀಸರ ಕಾರ್ಯಾಚರಣೆ ಭಾಳ ಯಶಸ್ವಿಯಾಗಿ ಮುಗಿದಿದೆ. ಚಿರತೆಯನ್ನು ಮನೆಯೊಳಗೆ ಕೂಡಿ ಹಾಕಿದ್ರು ವ್ಯಕ್ತಿ. ಕುಂಟ್ಲೂರಡ್ಡಿ ಲೇಔಟ್ನಲ್ಲಿ ಕೂಡಿ ಹಾಕಿದ್ದಂಥ ವೆಂಕಟೇಶ್. ನೋಡಿ, ಚಿರತೆ ನುಗ್ಗಿದ ತಕ್ಷಣ ಗಲಿಬಿಲಿಯಾಗಿ ಏನು ಮಾಡ್ತಾರೋ ಏನು ಮಾಡಬೇಕು ಗೊತ್ತೇ ಆಗೋದಿಲ್ಲ. ಅದು ಮನೆಯೊಳಗೆ ನುಗ್ಗಿದೆ ಅಂದ ತಕ್ಷಣ ಇನ್ನೂ ಕೂಡ ಹೆಚ್ಚಿನ ಗಾಬರಿ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ವೆಂಕಟೇಶ್ ತಾಳ್ಮೆಯನ್ನು ತೆಗೆದುಕೊಂಡಿದ್ದಾರೆ. ತಾಳ್ಮೆ ತೆಗೆದುಕೊಂಡು ಅದನ್ನು ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ ಕಾರಣಕ್ಕಾಗಿ ಇವತ್ತು ಚಿರತೆಯನ್ನು ಹಿಡಿಲಿಕ್ಕೆ ಯಶಸ್ವಿ ಆಗೋಗಿದೆ. ಸ್ಥಳಕ್ಕೆ ಬಂದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಬೇರೆ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಅದು ಆಚೆ ಬಂದ ತಕ್ಷಣ ಸೀದಾ ಬೋನ್ನಲ್ಲಿ ಕ್ಯಾಚ್ ಮಾಡಲಿಕ್ಕೆ, ಬೋನ್ನಲ್ಲಿಯೇ ಕೂಡ ಅದನ್ನು ಸಾಗಾಟ ಮಾಡಲಿಕ್ಕೆ ಬಲೆಯನ್ನು ಕೂಡ ತಂದಿದ್ದರು. ಒಂದು ವೇಳೆ ತಪ್ಪಿಸಿಕೊಂಡು ಪರಾರಿ ಆದರೆ ಅದನ್ನು ಹಿಡಿಯುವಂಥ ಪ್ರಯತ್ನ ಆಗಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಬಲೆಯನ್ನು ಕೂಡ ಹಾಕಲಾಗಿತ್ತು. ಆ ಮನೆಗೆ ಕಂಪ್ಲೀಟಾಗಿ ಬಲೆ ಕವರ್ ಮಾಡಲಾಗಿತ್ತು. ಕೊನೆಗೆ ಅರವಳಿಕೆ ಮದ್ದು ಸಕ್ಸಸ್ ಆಗಿರೋ ಕಾರಣಕ್ಕಾಗಿ ಅದನ್ನು ಬೋನ್ನಲ್ಲಿ ತೆಗೆದುಕೊಂಡು ಸಾಗಾಟ ಮಾಡಿದ್ದಾರೆ. ಏನೇನೋ ನಾಯಿ ಇಲ್ಲಿ ಏನು ಬರಬಾರ್ದು ಅಂದ್ಬಿಟ್ಟು ಅದೇನಾಯಿತು, ಗೇಟ್ ದಾಟ್ಕೊಂಡು ದಬ್ಬನ್ ಸೌಂಡ್ ಆಯಿತು. ಸೌಂಡ್ ಆದ ತಕ್ಷಣ ನೋಡಿದೆ ಅದು ನಾಯಿ. ಸ್ಟಾರ್ಟಿಂಗ್ ನಾಯಿ ಅಂದ್ಕೊಂಡೆ. ಆಮೇಲೆ ಏನಾಯಿತು, ಅದು ನಮ್ಮ ಮುಂದೆ ಪಾಸ್ ಆದಮೇಲೆ ಚಿರತೆ ಅಂತ ಗೊತ್ತಾಯಿತು. ಅದು ರೂಮ್ ಒಳಗಡೆ ಹೋಯ್ತು. ಹೋದ ತಕ್ಷಣ ನಾನು ಮಾಡಿದೆ, ಈಚೆ ನಾನು ಮಿಸ್ಸಸ್ ಇಬ್ಬರು ಈಚೆ ಓಡಿ ಬಂದು ಚಿಲ್ಕ ಹಾಕ್ಕೊಂಡು ಆಮೇಲೆ ಎಲ್ಲರಿಗೂ ಹೇಳಿದ್ದಕ್ಕೆ ಎಲ್ಲ ಬಂದು ಬೇರೆ ಕಡೆ ಲೇಔಟ್ ಅಲ್ಲಿ ಇಲ್ಲಿ ಬಂದೈತೆ ಅಂತ ಇದ್ವಿ. ನಮ್ಮ ಮಗಳಿಗೆ ನಾವು ಭಯ ಹಾಕ್ಸ್ತಾ ಇದ್ವಿ, ಚಿರತೆ ಬಂದೈತೆ ತಿನ್ಬಿಡು ಊಟ ತಿನ್ನು ನಾಶ ತಿನ್ನು ಅಂತ ಇದ್ವಿ. ಇವತ್ತು ನಮ್ಮ ಮನೆಗೆ ಬಂದೈತೆ ಅಂದರೆ ಆಶ್ಚರ್ಯ ಆಗ್ತಾ ಇದೆ ಸರ್. ಇದು ನೀವು ಕುತ್ಕೊಂಡಿದ್ದಾಗಲೇ ಏನು ಮನೆ ಒಳಗಡೆ ಪಾಸ್ ಆಯ್ತಾ? ಹಾಂ, ಕುತ್ಕೊಂಡು ನಾನು ಮುಂದೆನೇ ಹೋಯ್ತದು. ನಾನು ಈ ಮುಂದೆನೇ ಹೋಯ್ತು. ನೀವು ಎಲ್ಲಿ ಕೂತಿದ್ರಿ? ನಾನು ಇದು ಚೇರ್ ಮೇಲೆ ಕೂತಿದ್ದೆ, ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಅದು ಸೌಂಡ್ ಆಯ್ತು. ಸೌಂಡ್ ಆದ ತಕ್ಷಣ ಏನೋ ನಾಯಿ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಚಿರತೆ ನಮ್ಮ ಮುಂದೆನೇ ಪಾಸ್ ಆಗಿ ರೂಮ್ ಒಳಗಡೆ ಹೋಯ್ತು. ಅಲ್ಲೇ ಕೂತಿದ್ರಾ? ಹಾಂ, ಅಲ್ಲೇ ಕೂತಿದ್ರು. ಆಮೇಲೆ ಅವರು ನೋಡಿ ಕನ್ಫರ್ಮ್ ಆದ್ಮೇಲೆ ನನಗಿಂತ ಫಸ್ಟ್ ಓಡೋಗಿದ್ದವ್ರೆ ಹೊರಗಡೆಗೆ. ಇಲ್ಲ, ಏನು ತೊಂದರೆ ಕೊಟ್ಟಿಲ್ಲ ಸರ್. ಯಾವುದು ಏನು ಮಾಡಿಲ್ಲ. ಸೀದಾ ಬಂತು ಅದ್ರ ಪಾಡಿಗೆ ಅದು ರೂಮ್ ಒಳಗಡೆ ಹೋಯ್ತು. ಏನು ಅಟ್ಯಾಕ್ ಮಾಡೋದು ಅದು ಇದು ಏನೂ ಮಾಡಿಲ್ಲ. ಹೊರಗಡೆ ಬಂದ್ಮೇಲೆ ನಾನು ಲಾಕ್ ಮಾಡ್ಕೊಂಡು ಈಚೆ ಬಂದ್ಮೇಲೆ ಎಲ್ಲ ಕೂತ್ಕೊಂಡೆ, ಚಿರತೆ ಬಂದೈತೆ ಅಂತ. ಆಮೇಲೆ ಪಕ್ಕದ ಮನೆಯವರು ಇವರೆಲ್ಲ ಸೇರಿ ಪೊಲೀಸರು ಫೋನ್ ಮಾಡಿದ್ರು. ನಮ್ಮದು ಎಲ್ಲ ಮೊಬೈಲ್ ಎಲ್ಲ ಒಳಗಡೆ ಇಟ್ಬಿಟ್ಟು ಗಾಬರಿಗೆ ಬಂದ್ಬಿಟ್ವಿ. ಅದು ಒಳಗಡೆ ಹೋಗಿ ರೂಮ್ ಒಳಗಡೆ ಹೋಗಿ ಬಾಗಿಲಿಂದ ಹೋಗಿ ಅಂತ ನಾನು ನೋಡ್ತಾನೆ ಇದ್ದೇನೆ. ಅಲ್ಲ, ಚಿಲ್ಕ ಹಾಕ್ಬೇಕಾದ್ರೆ ಎಲ್ಲರೂ ಓಡೋಗ್ತಾರೆ ಅಂತ ಸಂದರ್ಭದಲ್ಲಿ ನಾನು ಅದೇ ಏನಂದ್ರೆ ಅದು ಬೇರೆ ಈಚೆ ಬಂದು ತಿರ್ಗಿ ಏನಾದರೂ ಬೇರೆಯವ್ರಿಗೆ ಅಟ್ಯಾಕ್ ಮಾಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಲಾಕ್ ಮಾಡಿಬಿಟ್ಟೆ, ಈಚೆ ಓಡ್ಬಂದು. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಬೆಂಗಳೂರಿನ ಹೊರವಲಯದಲ್ಲಿ ಅದರಲ್ಲೂ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದ್ದು ಇದೆ. ಈ ಚಿರತೆ ಅಂದರೆ ಸುತ್ತಮುತ್ತಲ ಕಾಡಿದೆಯಾ ಅಥವಾ ಬಯಲು ಪ್ರದೇಶ ಇದೆಯಾ? ಹೇಗೆ ಚಿರತೆ ಬರಲಿಕ್ಕೆ ಸಾಧ್ಯ? ಜೊತೆಗೆ ಈಗ ಒಂದು ಬಾರಿ ಚಿರತೆ ಬಂದಿದೆ ಅಂತ ಹೇಳಿದರೆ ಆ ಏರಿಯಾದಲ್ಲಿ ಆ ಭಯ ಅಂತೂ ಖಂಡಿತವಾಗೂ ಹರಡುತ್ತೆ. ಏನು ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಮನೆ ಒಳಗಡೆ ಚಿರತೆ ಬಂದಿತ್ತು. ಬಂದ ತಕ್ಷಣ ಮನೆಯಲ್ಲಿ ಬಾರಿಗಿದ್ದಂತ ವೆಂಕಟೇಶ್ ಏನಿದ್ರು ಅವರು ಅದನ್ನ ಲಾಕ್ ಮಾಡಕ್ ಬಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಇದೀಗ ಚಿರತೆ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿರುವಂತದ್ದು. ಏನು ಡಾಕ್ಟರ್ ಕಿರಣ್ ಏನಿದ್ರು ಅವರು ಅರವಳಿಕೆ ಮದ್ದನ್ನ ಹೊಡೆದ ಬಳಿಕ ಚಿರತೆಯನ್ನ ಏನು ಬನ್ನಿಮಘಟ್ಟ ವನ್ಯಜೀವಿ ಸಂರಕ್ಷಣಾ ಕೇಂದ್ರದಿಂದ ಬಂದಿದ್ರು ಎಕ್ಸ್ಪರ್ಟ್ಗಳು. ಎಲ್ಲರೂ ಕೂಡ ಬಂದು ಚಿರತೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಎಲ್ಲರೂ ಕೂಡ ಅಂದ್ರೆ ಸ್ಥಳೀಯರು ಸಾಕಷ್ಟು ಗಾಬರಿಗೊಳಗಾಗಿದ್ರು. ಅಂದ್ರೆ ಬೆಳ್ಳಂಬೆಳಗ್ಗೆ ಈ ರೀತಿ ಕುಚ್ಚೆ ಮನೆ ಒಳಗಡೆ ಬಂದ್ರೆ ಏನ್ ಮಾಡ್ಬೇಕು, ಜನ ಯಾವ ರೀತಿಯಾಗಿ ಓಡಾಡ್ಬೇಕು ಅನ್ನೋದು ಒಂದು ಕಡೆ ಅವ್ರಿಗೆಲ್ರಿಗೂ ಕೂಡ ಸಾಕಷ್ಟು ಭಯ ಇತ್ತು. ಈಗ ಯಶಸ್ವಿಯಾಗಿ ಆ ಚಿರತೆಯನ್ನ ಹಿಡಿದಿರುವಂತದ್ದು. ಚಿರತೆಯನ್ನ ಹಿಡಿದು ಈಗ ವಾಪಸ್ ಪುನಃ ಇದನ್ನ ಬನ್ನಿಮಘಟ್ಟ ಏನಿದೆ ವನ್ಯಜೀವಿ ಸಂರಕ್ಷಣಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಬೆಳ್ಳಂಬೆಳಗ್ಗೆ ಬಂದ ತಕ್ಷಣ ವೆಂಕಟೇಶ್ ಇರ್ಬೋದು, ಅವರ ಪತ್ನಿ ಇಬ್ರು ಕೂಡ ಮನೆಯಲ್ಲಿ ಕೂತ್ಕೊಂಡು ಬೆಳಗ್ಗೆನೆ ಟಿವಿಯನ್ನು ನೋಡ್ತಾರೆ. ಈ ಸಂದರ್ಭದಲ್ಲಿ ಅದು ರಾಜಾರೋಷವಾಗಿ ಮನೆ ಒಳಗಡೆ ಎಂಟ್ರಿ ಆಗಿತ್ತು. ಅದು ರೂಮ್ ಒಳಗೆ ಹೋದ ತಕ್ಷಣ ಇವರು ಬಾಗಿಲನ್ನ ಹಾಕೊಂಡು ಹೊರಗೆ ಬರ್ತಾರೆ. ಬಂದು ಪೊಲೀಸರಿಗೆ ಮಾಹಿತಿ ಕೊಟ್ಟು ಅರಣ್ಯ ಇಲಾಖೆ
ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ, ಬಂದು ಕಾರ್ಯಾಚರಣೆ ಯಶಸ್ವಿಯಾಗಿರುವಂತದ್ದು. ಇನ್ನು ಅದರ ಜೊತೆಗೆ ಇದನ್ನ ನೋಡ್ಲಿಕ್ಕೆ ಜನಮರಳ ಜಾತ್ರೆ ಮರಳ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಏರಿಯಾದಲ್ಲಿದ್ದವರು ಸುತ್ತಮುತ್ತ ಎಲ್ಲರೂ ಕೂಡ ಸೇರಿದ್ರು. ಸದ್ಯ ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಪಾಯಕಾರಿ ಆಗದೆ ಅನಾಹುತಗಳಾಗದೆ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮನ್ನ ಮಾಹಿತಿಗೆ.